ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಟೋಟಲಾಗಿ ಕಂಪ್ಲೀಟಾಗಿ ಮುಕ್ತಾಯಗೊಂಡಿದೆ. ಸ್ನೇಹಿತರೆ, ನಮ್ಮ ಸೀಸನ್ 11ರ ವಿನ್ನರ್ ಆಗಿ ನಮ್ಮ ಹನುಮಂತ್ ಅವರು ವಿನ್ನರ್ ಆದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, 2ನೇ ಸ್ಥಾನದಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಆಟ ಆಡೋದ್ರ ಮೂಲಕ ರನ್ನರ್ ಅಪ್ ಕೂಡ ಆದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ರಿಸಲ್ಟ್ನಿಂದ ತುಂಬಾ ಖುಷಿ ಆಯಿತಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದು ರೀತಿಯಾಗಿ ನೋಡಲಿಕ್ಕೆ ಹೋದರೆ ಈ ಸೀಸನ್ ತುಂಬಾ ಪ್ರಿಡಿಕ್ಟೇಬಲ್ ಆಗಿತ್ತು. ನಮ್ಮ ವಿನ್ನರ್ ಹನುಮಂತ್ ಅವರೇ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಎಲ್ಲರಿಗೂ ಕೂಡ ಗೊತ್ತಿದ್ದು ಸ್ನೇಹಿತರೆ. ಆದರೆ ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದು ಮಾತ್ರ ಬಾಕಿ ಇತ್ತು. ಎಲ್ಲ ವೋಟಿಂಗ್ ಪೋಲ್ಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಮೆಂಟ್ ಬಾಕ್ಸನ್ನು ಕೂಡ ನೋಡ್ತಾ ಇರ್ಬೋದು. ಎಲ್ಲ ರೀತಿಯಾಗಿ ಜನರ ಮನಸ್ಸನ್ನು ಗೆದ್ದಂತಹ ನಮ್ಮ ಹನುಮಂತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿ ಆಯ್ಕೆ ಆಗಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಹಿಸ್ಟ್ರಿಯನ್ನೇ ಬರೆದಿದ್ದಾರೆ ಅಂತ ಹೇಳ್ಬೋದು. 5,23,00,000 ಓಟ್ಗಳು ಅಂದರೆ ಸುಮಾರು ಒಂದು ಮಿನಿಮಮ್ 10ರಿಂದ 15 ಲಕ್ಷ ಜನ ಆದರೂ ಅವರಿಗೆ ಓಟ್ ಮಾಡೇ ಇರ್ತಾರೆ. ಸ್ನೇಹಿತರೆ, ಯಾಕೆಂದರೆ ಒಬ್ಬರು 99 ಓಟನ್ನು ಹಾಕುವ ಕಾರಣ ಒಂದು 15ರಿಂದ 20 ಲಕ್ಷ ಜನ ಆದರೂ ಕೂಡ ಅವರಿಗೆ ಓಟ್ ಮಾಡೇ ಇರ್ತಾರೆ. ಸ್ನೇಹಿತರೆ, ತುಂಬಾ ಡಿಸರ್ವಿಂಗ್ ವಿನ್ನರ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಈ ಸೀಸನ್ ತುಂಬಾ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ಬೋದು. ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂಥ ಇಬ್ಬರು ಸ್ಪರ್ಧಿಗಳು ಕೂಡ ಟಾಪ್ 3 ಇದ್ದಾರೆ. ಸ್ನೇಹಿತರೆ, ಒಬ್ಬರು ರಜತ್ ಕಿಶನ್ ಟಾಪ್ 3 ಪೊಸಿಷನನ್ನು ಪಡೆದುಕೊಂಡರೆ. ಸ್ನೇಹಿತರೆ, ಇನ್ನೊಬ್ಬ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂಥ ನಾವು ಹನುಮಂತ್ ಅವರು ವಿನ್ನರ್ ಆಗಿಯೇ ಬಿಟ್ಟರು ಅಂತ ಹೇಳ್ಬೋದು. ಇದು ಕಳೆದ 11 ಸೀಸನಲ್ಲಿ ಕೂಡ ಈ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೂಡ ನಾವು ಯಾವತ್ತೂ ನೋಡೇ ಇರಲಿಲ್ಲ. ಸ್ನೇಹಿತರೆ, ವಿನ್ನರ್ ಆಗುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ನೋಡೇ ಇರಲಿಲ್ಲ. ಸ್ನೇಹಿತರೆ, ಈ ಒಂದು ಹಿಸ್ಟ್ರಿಯನ್ನು ನಮ್ಮ ಹನುಮಂತ್ ಅವರು ಮಾಡಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಕಡೆಗೆ ನೋಡ್ತಾ ಹೋದಾದರೆ ನಮ್ಮ ತ್ರಿವಿಕ್ರಮ್ ಅವರು ಬಂದ ಮೊದಲ ದಿನದಲ್ಲೂ ಕೂಡ ತುಂಬಾ ಕನ್ಸಿಸ್ಟೆನ್ಸಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅದು ನನಗೆ ನೆನಪಾಗೋದು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅವರ ಗ್ರಾಫ್ ಯಾವತ್ತೂ ಕೂಡ ಕೆಳಗೆ ಹೋಗಲಿಲ್ಲ. ಅವರ ಗ್ರಾಫ್ ಯಾವಾಗಲೂ ಕೂಡ ಅತಿ ಮೇಲಕ್ಕೂ ಕೂಡ ಹೋಗಲಿಲ್ಲ, ಒಂದೇ ಲೆವೆಲ್ನಲ್ಲಿಯೇ ಬಂತು ಅಂತ ಹೇಳ್ಬೋದು. ಸ್ನೇಹಿತರೆ, ಫ್ರಮ್ ಡೇ 1 ಟು ಡೇ 20 ಅಂತ ಹೇಳ್ಬೋದು, ಅಲ್ಲಿವರೆಗೂ ಕೂಡ ಒಂದೇ ರೀತಿಯಾಗಿ ತಮ್ಮ ಗ್ರಾಫನ್ನು ಯಾವತ್ತೂ ಕೂಡ ಕೆಳಗೆ ಬೀಳದಂತೆ ಬಂದು ಈಗ ರನ್ನರ್ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವರು ಕೂಡ ತುಂಬಾ ಡಿಸರ್ವಿಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕಾಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಅಥವಾ ನಮ್ಮ ಹನುಮಂತ್ ಅವರು ವಿನ್ನರ್ ಆಗಿದ್ದ ಖುಷಿ ಆಯಿತಾ ಇಲ್ವ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಮಟ್ಟಿಗೆ ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗೆ ತುಂಬಾ ಬೇಜಾರಾಗಿರ್ತದೆ. ಆದರೂ ಕೂಡ ಏನು ಬೇಜಾರು ಮಾಡ್ಕೊತದಿಲ್ಲ. ಸ್ನೇಹಿತರೆ, ನೀವು ಕಳೆದ 10 ಸೀಸನನ್ನು ಕೂಡ ನೋಡಿದರೂ ಕೂಡ ಏನು ವಿನ್ನರ್ ಆದವರು ಅವರ ಇಡೀ ಲೈಫ್ ಏನು ಫುಲ್ಲಾಗಿ ಚೇಂಜ್ ಆಯಿತು ಎಂಬುದನ್ನು ಕೂಡ ಯಾರಿಗೂ ಗೊತ್ತಾಗಲ್ಲ. ಸ್ನೇಹಿತರೆ, ಯಾಕೆಂದರೆ 15ರಿಂದ 20 ದಿನ ಅವರನ್ನು ಜನರು ಕೂಡ ನೆನಪಿಟ್ಕೊಳ್ತಾರೆ. ಸ್ನೇಹಿತರೆ, ಆಮೇಲೆ ಎಲ್ಲವೂ ಕೂಡ ಮರೆತು ಹೋಗ್ತದೆ ಅಂತಲೇ ಹೇಳ್ಬೋದು. ಆಮೇಲೆ ಅವರ ಜೀವನ ಅವರಿಗೆ ಇದ್ದೇ ಇರ್ತದೆ. ಸ್ನೇಹಿತರೆ, ಈಗ ವಿನ್ನರ್ ಆದ ಕೂಡಲೇ ಅವರೇನು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ಅನ್ನೋಂತಹ ಯಾವುದೇ ಕಲ್ಪನೆ ಕೂಡ ಇರುವುದಿಲ್ಲ. ನೀವು ನೋಡ್ತಾ ಇರ್ಬೋದು, ಮೊದಲನೇ ಸೀಸನ್ನಿಂದ 10 ಸೀಸನ್ವರೆಗೂ ಕೂಡ ವಿನ್ನರನ್ನು ನೆನಪಿಸಿಕೊಂಡ್ರೆ ಕೇವಲ 2ರಿಂದ 3 ಜನ ತುಂಬಾ ಚೆನ್ನಾಗಿ ಈಗಲೂ ಕೂಡ ಬೆಳೀತಾ ಇದ್ದಾರೆ. ಸ್ನೇಹಿತರೆ, ಉಳಿದವರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಪ್ಯುಲಾರಿಟಿಯನ್ನು ತಂದು ಕೊಡೋದು ಮಾತ್ರ ಬಿಗ್ ಬಾಸ್ ನಿಜ ಅಂತಲೇ ಹೇಳ್ಬೋದು. ಆದರೆ ಅವರ ಲೈಫ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆ ತರುವಂತಹ ಇದುವರೆಗೂ ಕೂಡ ಯಾರಿಗೂ ಕೂಡ ಅನಿಸಿಲ್ಲ. ಸ್ನೇಹಿತರೆ, ನೀವೇ ಒಂದ್ಸಲ ಸೀಸನ್ 1ರಿಂದ ಸೀಸನ್ 11ರವರೆಗೂ 10 ಕೂಡ ನೆನಪಿಸಿಕೊಳ್ಳಿ. ಸ್ನೇಹಿತರೆ, ಟ್ಯಾಲೆಂಟ್ ಇದ್ದವ್ರು ಮಾತ್ರ ತುಂಬಾ ಚೆನ್ನಾಗಿ ಬೆಳೀತಾರೆ. ಸ್ನೇಹಿತರೆ, ಅವರು ಬಿಗ್ ಬಾಸ್ಗೆ ಬಂದರೂ ಕೂಡ ಅಥವಾ ಬರದೇ ಇದ್ದರೂ ಕೂಡ ಆಯಿತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಆದರೂ ಕೂಡ ನೀವು ನೋಡ್ತಾ ಇರ್ಬೋದು, ಸೀಸನ್ 7ನಲ್ಲಿ ನಮ್ಮ ವಾಸಿಕಿ ವೈಭವ್ ಅವರು ಟಾಪ್ 3ಗೆ ಬಂದಿದ್ದರು. ಸ್ನೇಹಿತರೆ, ಆದರೆ ಈಗ ಅವರ ಹವಾನೇ ಬೇರೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರೆಲ್ಲ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ ಇದ್ದವರು ಕೂಡ ಎಲ್ಲಿ ಬೇಕಾದರೂ ಕೂಡ ಬೆಳೀತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೋಡೋಣ. ಇದು ಬಿಗ್ ಬಾಸ್ ನಮಗೆಲ್ಲರಿಗೂ ಕೂಡ ಒಂದು 4 ತಿಂಗಳ ಎಂಟರ್ಟೈನ್ಮೆಂಟ್ ಕೊಟ್ಟಂಥ ಒಂದು ತುಂಬಾ ಚೆನ್ನಾಗಿರುವಂಥ ಶೋ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅದರ ಜೊತೆಗೆ ತುಂಬಾ ಬೇಜಾರು ಆಗ್ತಾ ಇರೋದು ಏನಪ್ಪ ಅಂದರೆ ಅದು ನಮ್ಮ ಕಿಚ್ಚ ಸುದೀಪ್ ಅವರ ಲಾಸ್ಟ್ ಸೀಸನ್ ಅನ್ನೋದು ತುಂಬಾ ಬೇಜಾರನ್ನು ಕೂಡ ತರ್ತಾ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸೀಸನ್ 12 ನಮ್ಮ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಇರಲ್ವ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನಂತೂ ಒಂದು ಮಾತನ್ನು ಮಾತ್ರ ಹೇಳಬಲ್ಲೆ. ಸ್ನೇಹಿತರೆ, 12ನೇ ಸೀಸನ್ ನಮ್ಮ ಕಿಚ್ಚ ಸುದೀಪ್ ಬರದೇ ಇದ್ದರೂ ಕೂಡ ಸೀಸನ್ ನಡೆಯುತ್ತದೆ. ಸ್ನೇಹಿತರೆ, ಆದರೆ 13ನೇ ಸೀಸನ್ಗೆ ಮಾತ್ರ ನಮ್ಮ ಕಿಚ್ಚ ಸುದೀಪ್ ಅವರು ಬರುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸ್ನೇಹಿತರೆ, ಯಾಕೆಂದರೆ ಅವರ ಮೇಲೆ ತುಂಬಾ ಪ್ರೆಷರ್ ಬೀಳ್ತದೆ. ಯಾಕೆಂದರೆ ನೋಡ್ತಾ ಇರ್ಬೋದು, ಇಷ್ಟೊಂದು ಸಕ್ಸಸ್ಫುಲ್ ಸೀಸನ್ಗಳನ್ನು ಮಾಡಿಕೊಂಡು ಬಂದಂತಹ ನಮ್ಮ ಕಿಚ್ಚ ಸುದೀಪ್ ಅವರು 12ನೇ ಸೀಸನ್ ನಡೆದರೆ ಅದು ತುಂಬಾ ಫ್ಲಾಪ್ ಆಗಿ ಬೀಳ್ತದೆ ಅಂತಲೇ ಹೇಳ್ಬೋದು.
ಅದಕ್ಕೋಸ್ಕರ ಮತ್ತೆ 13ನೇ ಸೀಸನ್ಗಾದ ಅವರನ್ನು ಕರೆಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ಸೀಸನ್ನೊಂದಿಗೆ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ಮುಂದಿನ ಸೀಸನ್ನೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.